ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ಇವತ್ತಿನ ತರಗತಿಯಲ್ಲಿ ಗ್ರೂಪ್ಸ್ ಗೇಮ್ಸ್ ಆದಂತಹ ಬಾಸ್ಕೆಟ್ಬಾಲ್ ಕುರಿತು ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಈ ಹಿಂದೆ ನಾನು ಕಬಡ್ಡಿ, ಖೋಖೋ, ವಾಲಿಬಾಲ್ ಮತ್ತು ಇನ್ನಿತರ ವಿಷಯಗಳನ್ನು ಕುರಿತು ತರಗತಿಗಳನ್ನು ಮಾಡಿದ್ದೀನಿ. ಯಾರೆಲ್ಲ ಇನ್ನೂ ಆ ತರಗತಿಗಳನ್ನು ನೋಡಿಲ್ವೋ ದಯವಿಟ್ಟು ಆ ಎಲ್ಲ ತರಗತಿಗಳನ್ನು ವೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯಲ್ಲಿ ನಾನು ಬಾಸ್ಕೆಟ್ಬಾಲನ್ನು ಕುರಿತು ಹೇಳ್ತಾ ಇದ್ದೀನಿ. ಬಾಸ್ಕೆಟ್ಬಾಲ್ ಈ ಆಟದಲ್ಲಿ ಮುಖ್ಯವಾಗಿ 5 ಜನ ಆಟಗಾರರನ್ನು ಒಳಗೊಂಡು 2 ತಂಡಗಳ ಮಧ್ಯೆ ಈ ಗೇಮ್ಸನ್ನು ಆಡ್ತಾರೆ. ಈ ಆಟದ ಅಂಕಣ ಆಯತಾಕಾರದಲ್ಲಿದ್ದು ಬಾಸ್ಕೆಟ್ಬಾಲ್ ಕ್ರೀಡೆಯನ್ನು ಆಡಲಾಗ್ತದೆ. ಅಂದರೆ ಗ್ರೌಂಡು ಇದು ಆಯತಾಕಾರದಲ್ಲಿ ಕಂಡುಬರ್ತೈತೆ. ನೆಲದಿಂದ ಎತ್ತರದಲ್ಲಿ ನೆಟ್ಟಿರುವ 3.05 ಮೀಟರ್ ದೂರದಲ್ಲಿ ರಿಂಗ್ನೊಳಗೆ ಏನು ಮಾಡ್ತಾರೆ, ಈ ಬಾಲನ್ನು ಹಾಕುವುದು ಈ ಗೇಮ್ಸ್ನ ಉದ್ದೇಶವಾಗಿರುತ್ತದೆ. ಅಮೇರಿಕದ ಸ್ಟ್ರಿಂಗ್ ಫೀಲ್ಡ್ನಲ್ಲಿದ್ದ YMC ತರಬೇತಿ ಶಾಲೆಯ ಶಿಕ್ಷಕರಾದಂತಹ ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ಅವರು ಏನು ಮಾಡಿದ್ರು, ಈ ಬಾಸ್ಕೆಟ್ಬಾಲನ್ನು ಡಿಸೆಂಬರ್ 1891ರಲ್ಲಿ ಕಂಡುಹಿಡಿತಾರೆ. ದೈಹಿಕ ಶಿಕ್ಷಣ ವಿಭಾಗದ ನಿರ್ದೇಶಕರಾದಂತಹ ಡಾಕ್ಟರ್ ಲೂಥರ್ ಗಲಿಕ್ ಅವರ ನಿರ್ದೇಶನಕ್ಕೆ ಪ್ರತಿಕ್ರಿಯೆಯಾಗಿ ಈ ಕ್ರೀಡೆ ಏನು ಮಾಡ್ತಾರೆ, ರೂಪಿಸುತ್ತಾರೆ. ಇದರ ಮೊದಲ ನಿಯಮಗಳನ್ನು ರೂಪಿಸಿದವರು ಯಾರಂದರೆ ಜೇಮ್ಸ್ ನೈಸ್ಮಿತ್. ಎಷ್ಟರಾಗಂದರೆ 1906ರಲ್ಲಿ ಈ ಆಟದ ನಿಯಮಗಳನ್ನು ರೂಪಿಸ್ತಾರೆ. ಫಸ್ಟ್ ಏನು ಮಾಡ್ತಾಯಿದ್ರು, ಒಂದು ಬುಟ್ಟಿ ಕಟ್ಟಿ ಈ ಗೇಮ್ಸನ್ನು ಆಡ್ತಾಯಿದ್ರು. ಆನಂತರದಲ್ಲಿ ಏನು ಮಾಡಿದ್ರು ಅಂದರೆ ಬುಟ್ಟಿಯ ಬದಲಾಗಿ ಒಂದು ಹಿಂಭಾಗ ಹಲಗೆಗೆ ಏನು ಮಾಡ್ತಾರೆ, ಒಂದು ಬೋರ್ಡನ್ನು ಹಾಕಿ ಈ ಗೇಮ್ಸನ್ನು ಆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರಾರಂಭದಲ್ಲಿ ಏನು ಮಾಡ್ತಾರೆ ಅಂದರೆ ಅಂಕ ಗಳಿಸಲು ಒಂದು ಫುಟ್ಬಾಲನ್ನು ಬಳಸಲಾಗಿತ್ತು. ಒಂದು ಒಂದು ಬಕೆಟ್ ಥರ ಒಂದು ಏನು ಮಾಡ್ತಾಯಿದ್ರು, ಬುಟ್ಟೆ ಥರ ಅದನ್ನು ಕಟ್ತಾಯಿದ್ರು, ಮೇಲ್ಗಡೆ ಕಟ್ಟಿ ಆಟ ಆಡ್ತಾಯಿದ್ರು. ಆದರೆ 1950ರ ವೇಳೆಯಲ್ಲಿ ಇದಕ್ಕಿರುವ ಅಂದರೆ ಸದ್ಯಕ್ಕಿರುವ ಕಿತ್ತಳೆ ಬಣ್ಣದ ಚೆಂಡಿನ ಏನು ಮಾಡಿದ್ರು, ಒಂದು ಚೆಂಡನ್ನು ಕಂಡುಹಿಡಿದರು. ಅಂದರೆ ಈಗ ನಾವೇನು ಬಾಸ್ಕೆಟ್ಬಾಲ್ ಆಟ ಕಿತ್ತಳೆ ಬಣ್ಣದ ಚೆಂಡು ಆಡ್ತೀವಲ್ಲ, ಆ ಬಾಲನ್ನು ಏನು ಮಾಡಿದ್ರು, ಕಂಡುಹಿಡಿದರು. ಬಾಸ್ಕೆಟ್ಬಾಲ್ ಎಂದು ಈ ಆಟಕ್ಕೆ ಹೆಸರಿಟ್ಟವರು ಯಾರಂದರೆ ಡಾಕ್ಟರ್ ಜೇಮ್ಸ್ ನೈಸ್ಮಿತ್. ಬಾಸ್ಕೆಟ್ಬಾಲ್ ಆಟವನ್ನು ಹೆಂಗೆ ಪ್ರಾರಂಭ ಮಾಡ್ತಾರೆ, ಫಸ್ಟಿಗೆ ಅಂದರೆ ಜಂಪ್ ಬಾಲ್ ಮಾಡುವುದರ ಮೂಲಕ ಏನು ಮಾಡ್ತಾರೆ, ಈ ಗೇಮ್ಸನ್ನು ಪ್ರಾರಂಭಿಸ್ತಾರೆ. ಈ ಆಟವು ಮುಖ್ಯವಾಗಿ ಎಲ್ಲಿ ಹುಟ್ಕೊಳ್ತು ಅಂತಂದರೆ USA ಅಂದರೆ ಅಮೇರಿಕಾದಲ್ಲಿ ಇದನ್ನು ಹುಟ್ಕೊಳ್ತೈತೆ. ಪ್ರಥಮ ಬಾರಿ ಅಧಿಕೃತವಾಗಿ 1892ರಲ್ಲಿ ಏನಾಯಿತು, ಇದು YMCಯಲ್ಲಿ ಈ ಆಟವನ್ನು ಆಡಲಾಯಿತು. 9 ಜನ ಆಟಗಾರರನ್ನು ಒಳಗೊಂಡು 2 ತಂಡಗಳ ನಡುವಿನ ಅಂದಿನ ನಿಯಮಗಳನ್ನು ಅನುಸರಿಸಿ ಏನು ಮಾಡಿದ್ರು, ಈ ಪಂದ್ಯಾಟವನ್ನು ಆಟ ಆಡಿದ್ರು. 1 ಮತ್ತು 0 ಅಂಕಗಳಿಂದ ಏನಾಗ್ತಾಯಿದ್ದು, ಇದು ಕೊನೆಗೊಳ್ತೈತೆ. ಅಂಕ ಗಳಿಸಬೇಕಾದರೆ 25 ಅಡಿ ದೂರದಿಂದ ಏನು ಮಾಡ್ತಾರೆ, ಚೆಂಡನ್ನು ಬುಟ್ಟೆಯೊಳಗೆ ಹಾಕುವುದು ಇದರ ಮುಖ್ಯವಾಗಿ ಉದ್ದೇಶವಾಗಿರ್ತೈತಿ ಈ ಗೇಮ್ಸ್ದು. 1938ರಲ್ಲಿ ಪ್ರಥಮ ಬಾರಿಗೆ ಅಮೇರಿಕದ ಆಹ್ವಾನಿತ ಮಹಾವಿದ್ಯಾಲಯಗಳ ರಾಷ್ಟ್ರಮಟ್ಟದಲ್ಲಿ ಏನಾಯಿತು, ಈ ಪಂದ್ಯಾಟವನ್ನು ಚಾಲನೆ ಸಿಕ್ಕಿತು. ಅಂದರೆ ಈ ಆಟ ಆಡ್ಲಿಕ್ಕೆ ಚಾಲನೆಯನ್ನು ಕೊಡ್ತಾರೆ. ಎಷ್ಟರಲ್ಲಿ, 1938ರಲ್ಲಿ. 1946ರಲ್ಲಿ ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ NBA ಅಮೇರಿಕಾದಲ್ಲಿ ಏನಾಯ್ತಿದು ಪ್ರಾರಂಭವಾಯಿತು. 1936ರಲ್ಲಿ ಬಾಸ್ಕೆಟ್ಬಾಲ್ ಏನು ಮಾಡಿದ್ರು, ಒಲಿಂಪಿಕ್ ಕ್ರೀಡೆಯಲ್ಲಿ ಸೇರ್ಪಡೆಯಾಯಿತು. 1936ರಲ್ಲಿ ಖೋಖೋನು ಕೂಡ ಏನು ಮಾಡ್ತಾರೆ, ಬರ್ಲಿನ್ ಒಲಿಂಪಿಕ್ಗೆ ಸೇರಿಸ್ತಾರೆ. ಅದೇ ರೀತಿ ಬಾಸ್ಕೆಟ್ಬಾಲ್ ಕೂಡ ಏನಾಯಿತು, 1936ರಲ್ಲಿ ಒಲಿಂಪಿಕ್ಸ್ ಏನು ಮಾಡಿದ್ರು, ಸೇರಿಸಿದ್ರು. ಇದು ಮಹಿಳೆಯರ ವಿಭಾಗ ಬಾಸ್ಕೆಟ್ಬಾಲ್ 1976ರಲ್ಲಿ ಒಲಿಂಪಿಕ್ಸ್ಗೆ ಸೇರ್ಪಡೆ ಆಯಿತು. 1930ರಲ್ಲಿ ಸೇರಿಸಿದ್ದು, 36ರಲ್ಲಿ ಪುರುಷರದು. ಆದರೆ 1970ರಲ್ಲಿ ಸೇರಿಸಿದ್ದು ಮಹಿಳೆಯರದು. 1937 ಅಂದರೆ FIBA ಅಂದರೆ ಎಲ್ಲ ಗೇಮ್ಸ್ಗಳಿಗೆ ಒಂದೊಂದು ಫೆಡರೇಷನ್ ಇರ್ತದೆ ಅಂತ ಹೇಳಿದ್ದೀನಲ್ಲ, ಈ ಒಂದು ಫೆಡರೇಷನ್ ಸ್ಟಾರ್ಟ್ ಆಗಿದ್ದು 1937ರಲ್ಲಿ. ಫೆಡರೇಷನ್ ದಿ ಇಂಟರ್ನ್ಯಾಷನಲ್ ಬಾಸ್ಕೆಟ್ಬಾಲ್ ಏನಾಯಿತು, ಸ್ಥಾಪನೆಯಾಯಿತು. ಇದ್ರದ್ದು ಉದ್ದೇಶ ಏನಂದರೆ ಈ ಗೇಮ್ಸ್ಗೆ ಸಂಬಂಧಪಟ್ಟಂತೆ ಅಂದರೆ ಬಾಸ್ಕೆಟ್ಬಾಲ್ಗೆ ಸಂಬಂಧಪಟ್ಟಂಥ ನೀತಿ ನಿಯಮಗಳೇನು ಮಾಡ್ತದೆ, ಈ ಗೇಮ್ಸ್ನಲ್ಲಿ ಪ್ರಕಟಿಸ್ತೈತೆ.
ಇದು ಬಾಸ್ಕೆಟ್ಬಾಲ್ನ ಅಂಕಣ. ಈ ರೀತಿ ಬಾಸ್ಕೆಟ್ಬಾಲ್ ಅಂಕಣ ಬರ್ತೈತೆ. ಇದನ್ನು ನೀವು ನೋಡಿಕೊಂಡು ಎಲ್ಲ ಮೇಜರ್ಮೆಂಟನ್ನು ನೆನ್ಪಿಟ್ಕೋಬೇಕು. ಯಾಕೆಂದರೆ ಇದು PDF ಇದ್ದರೆ ನಾನು ಬಿಡಿಸಿ ಹೇಳ್ಬೋದಾಗಿತ್ತು. ಆದರೆ PDF ಮಾಡೋದ ಕಾರಣ ಏನಾಗ್ತದೆ ಅಂದರೆ ನೀವೇ ಡೈರೆಕ್ಟಾಗಿ ನೋಡಿಕೊಂಡು ಈ ಎಲ್ಲ ಮೇಜರ್ಮೆಂಟನ್ನು ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ, ಈ ಅಂಕಣದ ಪರಿಚಯ ಅಂದರೆ ಈ ಅಂಕಣ ಹೆಂಗಿದೆ, ಉದ್ದ ಎಷ್ಟು, ಅಗಲ ಎಷ್ಟು, ಏನೇನಂತೇಳಿ ನೋಡಿ. ಇಲ್ಲಿ ಬಾಸ್ಕೆಟ್ಬಾಲ್ ಅಂಕಣದ ಉದ್ದ ಮತ್ತು ಅಗಲ ಎಷ್ಟಿರ್ತದೆ ಅಂದರೆ 28 ಮೀಟರ್ ಉದ್ದ, 15 ಮೀಟರ್ ಅಗಲ ಇರ್ತೈತೆ. ಬಾಸ್ಕೆಟ್ಬಾಲ್ ಕೋರ್ಟ್ನ ಎಲ್ಲ ಗೆರೆಗಳ ಅಗಲ ಎಷ್ಟಿರ್ತದೆ ಅಂದರೆ 5 ಸೆಂಟಿಮೀಟರ್. ಬಾಸ್ಕೆಟ್ಬಾಲ್ 3 ಅಂಕದ ವಲಯ ಅಂದರೆ ಏರಿಯಾ ಬಾಸ್ಕೆಟ್ನಿಂದ ಎಷ್ಟು ಮೀಟರ್ ಇರಬೇಕು ಅಂದರೆ 6.25 ಮೀಟರ್ ಇರಬೇಕು. ಬಾಸ್ಕೆಟ್ಬಾಲ್ ರಿಂಗ್ನಲ್ಲಿರುವ ನೆಟ್ನ ಉದ್ದ ಎಷ್ಟಂದರೆ 40 ಸೆಂಟಿಮೀಟರ್. ಆಟದ ಮಧ್ಯದ ವೃತ್ತದ ಆಟ ಪ್ರಾರಂಭಿಸುವ ವೃತ್ತ 3.60 ಮೀಟರ್. ಬ್ಯಾಕ್ ಬೋರ್ಡ್ನ ಅಳತೆ 1.80 ಮೀಟರ್. ಸೆಂಟಿಮೀಟರ್ ಹೇಳಿದ್ರೆ 180 ಸೆಂಟಿಮೀಟರ್ ಇಂಟು 1.05 ಮೀಟರ್. ಸೆಂಟಿಮೀಟ್ರಾಗಿ ಹೇಳಬೇಕಾದ್ರೆ 105 ಸೆಂಟಿಮೀಟರ್. ಬಾಸ್ಕೆಟ್ಬಾಲ್ ವೃತ್ತದ ಅಳತೆ 1.80 ಮೀಟರ್. ಅಂತ್ಯಗೆರೆಯಿಂದ ಕೊನೆಗೆರೆ ಅಂದರೆ ಫ್ರೀ ಥ್ರೋ ಲೇನ್ ಎಷ್ಟು ದೂರ ಇರ್ತಂದರೆ 5.80 ಮೀಟರ್. ಬಾಸ್ಕೆಟ್ ರಿಂಗ್ ಭೂಮಿಯಿಂದ ಇರುವ ಎತ್ತರ 3.05 ಮೀಟರ್. ಬೋರ್ಡ್ ಮತ್ತು ರಿಂಗ್ನ ಅಂತರ ಎಷ್ಟಂದರೆ 15 ಸೆಂಟಿಮೀಟರ್. ಕಂಬದಿಂದ ಅಂತ್ಯದ ಗೆರೆಗೆ ಇರುವ ದೂರ ಎಷ್ಟಂದರೆ 1 ಮೀಟರ್. ಬಾಸ್ಕೆಟ್ಬಾಲ್ ಬೋರ್ಡ್ನ ಅಳತೆ ಎಷ್ಟಂದರೆ 59 ಸೆಂಟಿಮೀಟರ್ ಉದ್ದ, 45 ಸೆಂಟಿಮೀಟರ್ ಅಗಲ. ರಿಂಗಿನ ವ್ಯಾಸ ಎಷ್ಟಿರ್ತದಂದರೆ 45 ಸೆಂಟಿಮೀಟರ್. ಬಾಸ್ಕೆಟ್ಬಾಲ್ ಚೆಂಡು ಹೆಂಗಿರ್ತದಂದರೆ ಗೋಲಾಕಾರವಾಗಿದ್ದು ಇದರ ಚರ್ಮವು ಸಿಂಥೆಟಿಕ್ ಚರ್ಮದಿಂದ ಮಾಡಿರ್ತಾರೆ. ರಬ್ಬರ್, ಸಿಂಥೆಟಿಕ್ ವಸ್ತುಗಳಿಂದ ಈ ಬಾಸ್ಕೆಟ್ಬಾಲ್ ಚೆಂಡು ನಿರ್ಮಿಸ್ತಾರೆ. ಇದರ ಬಣ್ಣ ಹೆಂಗಿರ್ತದಂದರೆ ಕಿತ್ತಳೆ ಬಣ್ಣ. 8 ಪಟ್ಟಿಗಳಿರ್ತವೆ ಇದರ ಮೇಲೆ. ಅವುಗಳ ಮಧ್ಯದಲ್ಲಿ ಕಪ್ಪು ಬಣ್ಣದ ಜೋಡಣಾ ಗೆರೆಗಳಿರ್ತವೆ. ಅದು ದಾರದಿಂದ ಹೊಲಿದಿರ್ತಾರೆ. ಅದೆಲ್ಲ ಚೆಂಡಿನ ಸುತ್ತಮುತ್ತ 8 ಪಟ್ಟಿಗಳು ಏನು ಮಾಡ್ತವೆ, ದಾರದಿಂದ ಹೊಲಿದಿರ್ತಾರೆ. ಚೆಂಡಿನೊಳಗಿನ ಗಾಳಿಯನ್ನು ಪರೀಕ್ಷಿಸಬೇಕಂದ್ರೆ ನಾವು ಚೆಂಡಿನೊಳಗೆ ಎಷ್ಟು ಗಾಳಿ ಇದೆ ಅಂತ ನಾವು ತಿಳ್ಕೊಬೇಕಂದ್ರೆ ಅದನ್ನು 1.80 ಮೀಟರ್ದಿಂದ ಎತ್ತರದಿಂದ ಬೀಳಿಸ್ಬೇಕು ಕೆಳಗಡೆ. ಅದು ಬೀಳಿಸಿದಾಗ ಅದು 1.20 ಮೀಟರ್ನಿಂದ 1.40 ಮೀಟರ್ನಷ್ಟು ಎತ್ತರಕ್ಕೆ ಪುಟಿಬೇಕು. ನಾವು ಮೇಲೆ ಬೀಸಾಕಿದಾಗ ಅಷ್ಟು ಎತ್ತರದಲ್ಲಿ ಅದು ಜಿಗಿದ್ರೆ ಇಷ್ಟು ಗಾಳಿ ಇದು ಕರೆಕ್ಟ್ ಅದೇ ಅಂತೇಳಿ ನಮಗೆ ಗೊತ್ತಾಗ್ತೈತೆ. ಪುರುಷರ ಚೆಂಡಿನ ತೂಕ ಎಷ್ಟಿರಬೇಕಂದ್ರೆ 567ರಿಂದ 650 ಗ್ರಾಮ್ ಇರಬೇಕು. ಇದು ಸುತ್ತಳತೆ ಎಷ್ಟಿರಬೇಕಂದ್ರೆ 74.909ನಿಂದ 8 ಸೆಂಟಿಮೀಟರ್ವರೆಗೆ ಇರಬೇಕು. ಅಂದರೆ 78 ಸೆಂಟಿಮೀಟರ್ ಒಳಗೆ ಇರಬೇಕಿದು. ಅಂದರೆ 749 mm ಅಂದರೆ ಮಿಲಿಮೀಟರ್ನಿಂದ 780 mm ವರೆಗೆ ಇರಬೇಕಿದು ಪುರುಷರದು. ಮಹಿಳೆಯರದು 510ರಿಂದ 567 ಗ್ರಾಮ್ ಒಳಗೆ ಇದ್ರ ತೂಕ ಇರಬೇಕು. ಸುತ್ತಳತೆ ಎಷ್ಟಿರಬೇಕಂದ್ರೆ 72.4ರಿಂದ 73.7 ಸೆಂಟಿಮೀಟರ್ವರೆಗೆ ಇರಬೇಕು. ಮಿಲಿಮೀಟರ್ ಹೇಳಬೇಕಂದ್ರೆ 724 mm ಇಂದ 737 mm. ಇದರಲ್ಲಿ ಆಟಗಾರರು ಎಷ್ಟಿರಬೇಕಂದ್ರೆ 5 ಜನ ಆಟ ಆಡೋರಿರಬೇಕು, 7 ಜನ ಎಕ್ಸ್ಟ್ರಾ ಪ್ಲೇಯರೇ ಜಾಸ್ತಿ ಇರ್ತಾರೆ. ಇದರಲ್ಲಿ ಟೋಟಲ್ ಎಷ್ಟು ಜನ ಇರ್ತಾರೆ ಅಂದರೆ 12 ಜನ ಆಟಗಾರರು ಇರ್ತಾರೆ. ಪಂದ್ಯ ಪ್ರಾರಂಭವಾಗಲು ಎಷ್ಟು ಜನ ಇರಬೇಕು? ಕನಿಷ್ಠ ಆಟಗಾರರು ಅಂದರೆ 5 ಜನ ಆಟಗಾರರು ಇರಲೇಬೇಕು. ಆಟಗಾರರ ಎದೆ ಸಂಖ್ಯೆ 4ರಿಂದ 15ರವರೆಗೆ ಕಂಡು ಬರ್ತೈತೆ. ಇಲ್ಲಿ ಎಷ್ಟು ಸಮಯ ಬೇಕಂದರೆ 10 ನಿಮಿಷ ಆಡಿಸ್ಬೇಕು. ಈ ಸಮಯವನ್ನು ಕುರಿತು ಮುಂದಿನ ತರಗತಿಯಲ್ಲಿ ಹೇಳ್ತೀನಿ. ಮುಂದೆ ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.